ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಫಸ್ಟ್ ಮಿನಿ ವ್ಲಾಗ್ಗೆ ಸ್ವಾಗತ. ಈ ಮಿನಿ ವ್ಲಾಗು ಕೋಡುಗಲ್ಲು ಮಹದೇಶ್ವರ ಬೆಟ್ಟದಾಗಿರುತ್ತೆ. ಸೊ ಬೆಟ್ಟಕ್ಕೆ ಹೋಗಬೇಕು ಅಂತ ನಮ್ಮ ಅಣ್ಣ ಆಲ್ರೆಡಿ 15 ಡೇಸ್ ಬ್ಯಾಕೆ ರೂಮ್ ಬುಕ್ ಮಾಡಿಕೊಟ್ಟಿದ್ದ. ಅದು ಜೇನುಮಲೆ ಭವನದಲ್ಲಿ. ಸೊ ಈವ್ನಿಂಗ್ ಹೋಗಿ ರೀಚ್ ಆಗಿ ರೂಮಲ್ಲಿ ಚೆಕ್-ಇನ್ ಆಗಿ ಈವ್ನಿಂಗ್ ರೆಸ್ಟ್ ಮಾಡಿ ಅದಾದಮೇಲೆ ಹೊರಟಿದ್ದೆ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಕೋಡುಗಲ್ಲು ಮಹದೇಶ್ವರ ಬೆಟ್ಟದ ಕಡೆ. ಸೊ ಹೋಗ್ತಾ ಫಸ್ಟು ಟೀ ಕಾಫಿ ಕುಡಿದು ಅದಾದಮೇಲೆ ಸಾಲೂರು ಮಠಕ್ಕೆ ಹೊರಟ್ವಿ. ಸಾಲೂರು ಮಠಕ್ಕೆ ಹೊರಟಿ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಅದಾದಮೇಲೆ ದೇವ್ರ ದರ್ಶನ ಮಾಡೋಕ್ಕೆ ಒಳಗಡೆ ಹೋದ್ವಿ. ದೇವ್ರ ದರ್ಶನ ಮಾಡಿಕೊಂಡು ಅದಾದಮೇಲೆ ಹೊರಟಿದ್ದೆ ಬೆಟ್ಟಕ್ಕೆ. ಅಲ್ಲಿಂದ ಆ್ಯಕ್ಚುಲ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯಿತು. ನನಗಂತೂ ಸುಸ್ತಾಗ್ತಿತ್ತು. ಅದರಲ್ಲೂ ನಮ್ಮ ಅಪ್ಪ ಅಮ್ಮ ನಮ್ಮತ್ತೆ ಫುಲ್ ಸುಸ್ತಾಗಿದ್ದರು. ಪಾಪ ನಮ್ಮಪ್ಪ ಸುಸ್ತಾಗಿಲ್ಲ, ನಮ್ಮನ್ನು ನೋಡಿ ಸುಸ್ತಾಗಿರ್ಬೋದು. ಬಿಕಾಸ್ ಆಲ್ರೆಡಿ ನಮ್ಮಪ್ಪ ಮಂತ್ಲಿ ಒನ್ಸ್ ವಿಸಿಟ್ ಕೊಡ್ತಾನೆ ಇರುತ್ತೆ ಮಾದಪ್ಪನಿಗೆ. ಸೊ ಪಾಪ ನಮ್ಮ ಅತ್ತೆ ತುಂಬ ಕಷ್ಟಪಡ್ತಿದ್ರು. ಆದ್ರೂ ಹತ್ತಿದ್ರು, ಕಷ್ಟನೋ ಸುಖನೋ ಎಲ್ಲ ನೋಡಿಕೊಂಡು ಹತ್ತಿದ್ರು. ಅದಾದ ಮೇಲೆ ಏನು ಅಂತ ನಮ್ಮ ಅತ್ತೆ ಹತ್ರ ಕೇಳೋಣ, ಹೆಂಗಿತ್ತು ಏನು ಅಂತ ಕೇಳೋಣ ಬನ್ನಿ. ಹೆಂಗಿದೆ? ಹಾಂ ಹೆಂಗಿದೆ? ಬೆಟ್ಟ ಹಚ್ಚೋದು ಬನ್ನಿ. ನಾನು ನಮ್ಮ ಮಮ್ಮಿ ನಮ್ಮ ಅತ್ತೆ ಫಸ್ಟ್ ಟೈಮ್ ಹೋಗ್ತಿರೋದು. ನಮ್ಮಪ್ಪ ಮಂತ್ಲಿ ಒನ್ಸ್ ವಿಸಿಟ್ ಕೊಡ್ತಿದ್ದಾರೆ ಅಂತ ಹೇಳಿದ್ದೀನಿ ಆಲ್ರೆಡಿ. ಸೊ ಫಸ್ಟ್ ಹೋಗ್ತಿರೋದು ನಾನು. ನಾಗಮಲೆಗೂ ಹೋಗಿದ್ದೀರಿ, ಬಟ್ ಕೋಡುಗಲ್ಲು ಮಹದೇಶ್ವರ ಬೆಟ್ಟಕ್ಕೆ ಇದು ಫಸ್ಟ್ ಟೈಮ್ ಹೋಗ್ತಿರೋದು. ಅವಾಗವಾಗ ಕುತ್ಕೊಂಡು ರೆಸ್ಟ್ ಮಾಡಿ ಹೋಗ್ತಾ ಇದ್ರಿ. ಸೊ ಅದಾದಮೇಲೆ ಹೋದ್ರಿ, ನಡ್ಕೊತ ಹೋದ್ರಿ. ಅದಾದಮೇಲೆ ಮುಂದೆ ಏನಾಗುತ್ತೆ ನೀವೇ ನೋಡಿ. ಫೈನಲಿ ಬೆಟ್ಟ ರೀಚ್ ಆದ್ರಿ. ಏನೋ ಒಂಥರ ಖುಷಿ ಬೆಟ್ಟ ಹತ್ತಿದ್ಮೇಲೆ. ಮೇಲಿಂದ ವ್ಯೂ ಸಖತ್ತಾಗಿತ್ತು ನೋಡೋದಕ್ಕೆ. ಇದೇ ಕೋಡುಗಲ್ಲು ಮಹದೇಶ್ವರ ಬೆಟ್ಟ ಆಗಿರುತ್ತೆ. ಇಲ್ಲಿನ ವಿಶೇಷ ಏನು ಅಂದರೆ, ಚಿಕ್ಕ ವಯಸ್ಸಿನಲ್ಲಿ ಮಾದಪ್ಪ ಆಟ ಆಡ್ತಿರೋ ಜಾಗ ಆಗಿರುತ್ತೆ. ಈಗ ನಾವೆಲ್ಲ ಚಿಕ್ಕ ವಯಸ್ಸಿದ್ದಾಗ ಲಗೋರಿ ಆಡ್ತಿದ್ರು, ಅದೇ ರೀತಿ ಮಾದಪ್ಪ ಇಲ್ಲಿ ಆಟ ಆಡ್ತಿದ್ರಂತೆ. ಅವ್ರು ಜೋಡಿಸಿರೋ ಕಲ್ಲು ಈಗಲೂ ಸಹ ಹಾಗೇ ಇದೆ, ನೀವು ನೋಡ್ಬೋದು. ಇದೇ ಆ ಕಲ್ಲಾಗಿರುತ್ತೆ. ಅದಾದಮೇಲೆ ಅಲ್ಲೆಲ್ಲರೂ ಪ್ರಸಾದ ಮಾಡ್ತಿದ್ರು. ಸೊ ಅವ್ರಿಗೆಲ್ಲ ಹೆಲ್ಪ್ ಮಾಡಿದ್ರು ನಮ್ಮ ಅಮ್ಮ ನಮ್ಮ ಅತ್ತೆ ಎಲ್ಲ. ಅದಾದಮೇಲೆ ಪೂಜೆ ಸ್ಟಾರ್ಟ್ ಆಯಿತು. ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಇದೇ ಕೋಡುಗಲ್ಲು ಮಹದೇಶ್ವರ ಬೆಟ್ಟ ಆಗಿರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.